ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ತುಚ್ಛವಾಗಿ ಮಾತನಾಡಿದ ಸುಂಟನೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಪ್ರವೀಣ್ ಹುಡುಗಿಯವರನ್ನು ಅಮಾನತು ಮಾಡಬೇಕೆಂದು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಗುರುನಾಥ್ ಪೂಜಾರಿಯವರು ತಿಳಿಸಿದ್ದಾರೆ. ಆಳಂದ ತಾಲೂಕಿನ ಸುಂಟನೂರು ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಪ್ರವೀಣ್ ಕುಮಾರ್ ಹುಡುಗಿಯವರು ತಾನೊಬ್ಬ ಸರ್ಕಾರಿ ನೌಕರ ಸ್ಥಾನವನ್ನು ಮರೆತು ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನು ಸಿದ್ದರಾಮುಲ್ಲಾ ಬಜೆಟ್ನಲ್ಲಿ ಕೃಷಿಕರಿಗೆ ಬೆಲೆನೇ ಇಲ್ವಾ, ಸಿದ್ದರಾಮಯ್ಯನವರ ರೈತರ ಕಷ್ಟ ಹಾಗೂ ನಷ್ಟಗಳಿಂದ ಮುಸ್ಲಿಂ ಕಾಂಟ್ರಾಕ್ಟರ್ ಮೀಸಲಾತಿಯೇ ಮಹತ್ವದಾಗಿದೆ ಎಂದು ಅವಹೇಳನಕಾರಿ ಮುಖ್ಯಮಂತ್ರಿಗಳ ತಲೆ ಮೇಲೆ ಮುಸ್ಲಿಮರ ಟೋಪಿ ಹಾಕಿ ಅವಮಾನಿಸಿದ್ದಾರೆ. ಆಗಸ್ಟ್ 29ರಂದು ನಿಮ್ಮರ್ಗ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ಸದರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಪಿಡಿಒ ಪ್ರವೀಣ್ ಕುಮಾರ್ ಹುಡುಗಿ ಅವರನ್ನು ಬಂಧಿಸಿ ಸೇವೆಯಿಂದ ಅಮಾನತು ಮಾಡಬೇಕೆಂದು ತಿಳಿಸಿದ್ದಾರೆ. ಶ್ರೀಮಾನ್ ಸಿದ್ದರಾಮಯ್ಯನವರಿಗೆ ಸಾಂವಿಧಾನಿಕ ಹುದ್ದೆಯನ್ನು ಅಲಂಕರಿಸಿರುವಂಥ 135 ಶಾಸಕರು ಹೆಚ್ಚು ಬೆಂಬಲದೊಂದಿಗೆ ಕರ್ನಾಟಕ ಸರ್ಕಾರವನ್ನು ಮುನ್ನಡೆಸುತ್ತಿರ್ತಕ್ಕಂಥ 5 ಗ್ಯಾರಂಟಿಗಳನ್ನು ಕೊಡುವುದರ ಮುಖಾಂತರ ಇಡೀ ದೇಶದಲ್ಲಿ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಅಂತಕ್ಕಂಥ ಸಿದ್ದರಾಮಯ್ಯನವರ ಪರವಾಗಿ ಅವರಿಗೆ ಅವಹೇಳನ ಮಾಡ್ತಕ್ಕಂಥ ಕೆಲಸ ಯಾರು ಪ್ರವೀಣ್ ಕುಮಾರ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಏನು ಅವಹೇಳನ ಮಾಡಿದ್ದಾರೆ ಅಂತಂದರೆ, ದಿನಾಂಕ 21/8/2025 ಅವರ ಮೊಬೈಲ್ನಲ್ಲಿ ಸ್ಟೇಟಸ್ ಇಡುವುದರ ಮುಖಾಂತರ, ಅವರ ತೇಜೋವಧೆಯನ್ನು ಮಾಡೋದ್ರ ಮುಖಾಂತರ ಅವರಿಗೆ ಅವಹೇಳನ ಮಾಡಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಸ್ಟೇಟಸ್ ಏನಿಟ್ಟಿದ್ದಾರೆ ಅಂತಂದರೆ, ಸಿದ್ದರಾಮುಲ್ಲನ ಬಜೆಟ್ನಲ್ಲಿ ಕೃಷಿಕರಿಗೆ ಬೆಲೆನೇ ಇಲ್ವಾ, ರೈತರ ಕಷ್ಟ ಹಾಗೂ ನಷ್ಟಗಳಿಗಿಂತ ಮುಸ್ಲಿಂ ಕಾಂಟ್ರಾಕ್ಟರ್ಗಳ ಮೀಸಲಾತಿಯೇ ಮಹತ್ವದ್ದಾಗಿದೆ ಅಂತಕ್ಕಂಥದ್ದು ಮುಸಲ್ಮಾನರಿಗೆ ಅವರ ಧಾರ್ಮಿಕ ಸಂಕೇತವಾಗಿರುವಂಥ ಒಂದು ಟೋಪಿಯನ್ನು ಇಡೋದ್ರ ಮುಖಾಂತರ ಇವರನ್ನು ಒಂದು ಧರ್ಮಕ್ಕೆ ಸಂಬಂಧಪಟ್ಟಂಥ ಮುಖ್ಯಮಂತ್ರಿ ಅಂತಕ್ಕಂಥ ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡಿರುವಂಥ ಒಬ್ಬ ರಾಜ್ಯ ಸರ್ಕಾರಿ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಪಿಡಿಒ ಇದು ಸ್ಟೇಟಸ್ ಇಡುವುದ್ರ ಮುಖಾಂತರ ಧರ್ಮಗಳ ನಡಬರ್ಕ ಕಂದಕವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಪಿಡಿಒ ಇಟ್ಟಿರುವಂಥ ಈ ಸ್ಟೇಟಸನ್ನು ನಾವು ಸಮಾಜದವರು ಖಂಡಿಸಿದ್ದೇವೆ. ಏನು 21ರಂದು ಇಟ್ಟಿರುವಂಥ ಸ್ಟೇಟಸನ್ನು ಸುಮಾರು 3-4 ದಿನಗಳವರೆಗೆ ಪೊಲೀಸ್ ಠಾಣೆಗೆ ನಾವು ದೂರು ಕೊಡೋದ್ರ ಮುಖಾಂತರ ನಿನ್ನೆ ರಾತ್ರಿ ಏನು ಅಂತಂದರೆ, ನಿನ್ನೆ ಏನು BNS ಕಾಯ್ದೆ 2023ಕ್ಕೆ ಏನು ಹೊಸ ಕಾಯ್ದೆ ಬಂದಿದೆ, ಆ ಕಾಯ್ದೆಯಲ್ಲಿ ಪ್ರಕರಣ ಸಂಖ್ಯೆ 82, 225 ಮತ್ತು ಯಾವ ಆರ್ಟಿಕಲ್ ಹಾಕಿದ್ದಾರೆ 299, 353, 198 ಪ್ರಕಾರ ಅಂತಂದರೆ ಅವರ ವಿರುದ್ಧ ಪ್ರಕರಣವನ್ನು ನಿಂಬರ್ಗ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಅಂತಕ್ಕಂಥದ್ದು. ಅವರನ್ನು ಕೂಡಲೇ ನಮ್ಮ ಆಗ್ರಹ ಏನು ಅಂತಂದರೆ, ಅವರನ್ನು ಒಬ್ಬ ಸರ್ಕಾರಿ ನೌಕರರಾಗಿ KCSR ಪ್ರಕಾರ ರಾಜ್ಯದ ನಾಯಕತ್ವವನ್ನು ವಹಿಸಿರುವಂಥ ಸಿದ್ದರಾಮಯ್ಯವರೇ ಇರಲಿ, ಬೇರೆಯವರೇ ಇರಲಿ, ಒಬ್ಬ ಸರ್ಕಾರಿ ನೌಕರನಾಗಿ ರಾಜ್ಯದ ಚುಕ್ಕಾಣಿಯನ್ನು ನಡೆಸ್ತಕ್ಕಂಥವರಿಗೆ ಅವಹೇಳನ ಮಾಡೋದು ಅಥವಾ ಅಪಮಾನ ಮಾಡೋದು ಅಥವಾ ಧರ್ಮಗಳ ನಡವಳಿಕೆ ಕಂದಕವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರುವಂಥ ಸುಂಟನೂರು ಪಂಚಾಯತಿ ಅಧಿಕಾರಿ ಪ್ರವೀಣನ್ನು ಕೂಡಲೇ FIR ಆಗಿದೆ, ಅವರಿಗೆ ಬಂಧಿಸಬೇಕು, ಅವರನ್ನು ಬಂಧಿಸಿ ವಿಚಾರಣೆ ಮಾಡಬೇಕು. ತದನಂತರ ನಾವು CO ಅವರಿಗೂ ಈಗ ಭೇಟಿಯಾಗಿ ನಡೆದಿದ್ದೇವೆ, DC ಅವರಿಗೂ ಭೇಟಿಯಾಗಿ ನಡೆದಿದ್ದೇವೆ. ಅವರನ್ನು ಸಾಧ್ಯ ಆದರೆ ಅಮಾನತಲ್ಲಿ ಅವರನ್ನು ವಜಾ ಮಾಡಿದರೆ ಮಾತ್ರ ಏನಂತಂದರೆ ಮುಂದೆ ಬರ್ತಕ್ಕಂಥ ಸರ್ಕಾರಿ ನೌಕರರು ಇವತ್ತಿನ ದಿವಸ ಘನವಂತ ಮುಖ್ಯಮಂತ್ರಿಗಳ ವಿರುದ್ಧ ಮಾಡ್ತಕ್ಕಂಥ ಅಪಮಾನಕ್ಕೆ ಬುದ್ಧಿ ಕಲಿಸ್ದಂಗೆ ಆಗ್ತದೆ. ಒಂದು ವೇಳೆ COS ಅವರು DC ಅವರು ಒಂದು ವಾರದಲ್ಲಿ ಏನಾದರೂ ಅಮಾನತ ಆದೇಶ ಅಥವಾ ವಿಚಾರಣೆ ಮಾಡಲಿಕ್ಕೆ ಬಂಧಿಸಲಿಲ್ಲ ಪೊಲೀಸರು ಅಂತಂದರೆ, ಕಲಬುರಗಿಯಲ್ಲಿ ಬೃಹತ್ ಆದಂಥ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಇವತ್ತು ಆ ಸರ್ಕಾರದಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾನೆ ಪ್ರವೀಣನನ್ನು ಬಂಧಿಸ್ರಿ ಅಂತ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.